ನೆಲ್ಮೆಯ ಸಹೋದರ ಸಹೋದರಿಯರೇ, ನಿಮಗೊಂದು ಚಿಕ್ಕ ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ಸುಮಾರು ಸಂಜೆ ವೇಳೆ 6 ಗಂಟೆ ಆಗಿರಬಹುದು. ತಂದೆ ಮಗ ಇಬ್ಬರು ಮನೆಯ ಹೊರಗಿನ ಒಂದು ಕಟ್ಟೆಯ ಮೇಲೆ ಕೂತಿದ್ದಾಗ ಹೀಗೆ ಸಂಜೆ ವೇಳೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿತ್ತು. ಇದನ್ನು ನೋಡಿದ ತಂದೆ ತನ್ನ ಮಗನಿಗೆ ಎಲ್ಲಿ ಸೊಳ್ಳೆ ಕಚ್ಚಿಬಿಡ್ತವೆ ಅಂತ ಆತನ ಸುತ್ತಲೂ ಸೊಳ್ಳೆಗಳು ಬರ್ತಿದ್ರೆ ಅದನ್ನು ಒಡೆದು ಸಾಯಿಸ್ತಾ ಇದ್ರು. ಇದನ್ನು ನೋಡುತ್ತಿದ್ದ ಮಗ, ಅಪ್ಪ ಯಾಕೆ ಅವುಗಳನ್ನು ಸಾಯಿಸ್ತೀಯಾ, ಅವುಗಳನ್ನು ಬಿಡು ಅಂತ ಹೇಳ್ದ. ಅದಕ್ಕೆ ತಂದೆ ಹೇಳಿದ್ರು, ಮಗನೇ, ಸೊಳ್ಳೆಗಳು ನಿನ್ನ ರಕ್ತವನ್ನು ಹೀರಿಬಿಡ್ತವೆ, ಜೊತೆಗೆ ಬೇರೆ ಕಡೆಯಿಂದ ತಂದಂತಹ ರೋಗಗಳನ್ನು ನಿನ್ನ ದೇಹಕ್ಕೆ ಹಬ್ಬಿಸ್ಬಿಡುತ್ತೆ. ಇದರಿಂದ ನೀನು ರೋಗಸ್ಥನಾಗ್ತೀಯ, ನಿನಗೆ ಮತ್ತೆ ವೈದ್ಯನ ಸಹಾಯ ಬೇಕಾಗ್ತದೆ ಅಂತ ಹೇಳಿದರು. ಅದಕ್ಕೆ ಮಗ ಹೇಳಿದ, ಅಯ್ಯೋ ಅಪ್ಪ, ಆ ಸೊಳ್ಳೆಗಳು ಕಚ್ಚಿದ್ರೆ ನನಗೆ ರೋಗ ಬರ್ತದ, ಹಾಗಾದರೆ ನಾನು ಕೂಡ ಅವುಗಳನ್ನು ಸಾಯಿಸ್ತೀನಿ ಅಂತ ಹೇಳಿ ಅವುಗಳನ್ನು ಸಾಯಿಸಲಿಕ್ಕೆ ಪ್ರಾರಂಭಿಸಿದ. ಹೌದು ಪ್ರಿಯರೇ, ನಿಜವಾಗಿಯೂ ತಂದೆಯಾದ ದೇವರು ತನ್ನ ಪುತ್ರನಿಗೆ ಸರ್ವವನ್ನು ತಿಳಿಯಪಡಿಸಿದರು. ಆ ತಿಳಿಯಪಡಿಸಿದ ಸತ್ಯಾರ್ಥಗಳನ್ನು ಇಂದು ಈ ಲೋಕಕ್ಕೆ ಬಂದಂತಹ ಕ್ರಿಸ್ತರು ನಮಗೆಲ್ಲರಿಗೂ ವಾಕ್ಯಗಳ ಮೂಲಕವಾಗಿ ಸತ್ಯಾರ್ಥಗಳನ್ನು ತಿಳಿಯಪಡಿಸ್ತಿದ್ದಾರೆ. ಈ ಪಾಪವನ್ನು ಹೊತ್ತು ತರುವಂತಹ ದುಷ್ಟತ್ವದ ವ್ಯಕ್ತಿತ್ವಗಳು ನಮ್ಮೊಳಗೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಕೆಟ್ಟ ವಿಚಾರಗಳನ್ನು ತುಂಬಿಸಲು ಮುಂದಾಗ್ತವೆ. ಅವುಗಳಿಂದ ದೂರವಿರುವುದು ನಮ್ಮ ಆದ್ಯ ಕರ್ತವ್ಯ. ಇದನ್ನು ತಿಳಿಯಪಡಿಸಲೆಂದೇ ಪ್ರಭು ಯೇಸು ನಮ್ಮ ಬಳಿಗೆ ಬಂದದ್ದು. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು ಎಂಬುದಾಗಿ. ಹೌದು, ತಂದೆಯಿಂದ ಸಂಪೂರ್ಣವಾಗಿ ಎಲ್ಲವನ್ನು ಅರಿತ ಪ್ರಭು ಯೇಸು ನಮಗೆ ಪಾಪದಿಂದ ವಿಮೋಚನೆಯನ್ನು ಹೊಂದಿ ಹೇಗೆ ನಿತ್ಯ ಜೀವವೆಂಬಂತಹ ಆರೋಗ್ಯದಾಯಕ ಜೀವಿತವನ್ನು ಜೀವಿಸುವುದು ಎಂಬುದನ್ನು ಅರಿಯ ಮಾಡಲು ಬಂದರು. ಹಾಗಾಗಿ ಯಾರ್ಯಾರು ಅವರ ಮಾತನ್ನು ಕೇಳಿದರೋ, ನಂಬಿದರೋ, ಅದನ್ನು ನೆರವೇರಿಸಲು ಮುಂದಾದರೂ ಅವರೆಲ್ಲರೂ ನಿಜವಾದ ರಕ್ಷಣೆಯನ್ನು ಹೊಂದಿದರು. ಈ ನಿಜವಾದ ರಕ್ಷಣೆಯನ್ನು ಹೊಂದಲು ನಾವೆಲ್ಲರೂ ಸಿದ್ಧರಾಗೋಣ. ಯೇಸುವಿನ ವಾಕ್ಯವನ್ನು ಕೇಳಿ ಅದರಂತೆ ಜೀವಿಸೋಣ. ಆಮೇನ್. ಜೈ ಯೇಸು ಕ್ರಿಸ್ತ.